ಅಕ್ಷರ ವಿದ್ಯಾವಿಹಾರ ಶಾಲೆಯಲ್ಲಿ ದಶಾವತಾರ. ಸಾಧಕ ಗಣ್ಯರಿಗೆ ಅಕ್ಷರ ಅಚೀವರ್ಸ್ ಅವಾರ್ಡ್. ಬೆಸ್ಟ್ ಸ್ಟೂಡೆಂಟ್ಸ್ ಅವಾರ್ಡ್ ಪಡೆದು ಮಿಂಚಿದ ಪುಟಾಣಿ ಮಕ್ಕಳು, ದೇವರ ಹಾಡುಗಳಿಗೆ ಕುಣಿದು ಅಭಿನಯಿಸಿದ ವಿದ್ಯಾರ್ಥಿಗಳು. ಸುಂದರ ಸಂಜೆಯಲ್ಲಿ ಮೂಡಿ ಬಂದ ಕಲರ್ಫುಲ್ ಕಾರ್ಯಕ್ರಮ. ಇದು ಮಹಾಲಿಂಗಾಪುರದಲ್ಲಿ ನಡೆದ ಸಂಭ್ರಮ. ಇದು ಅಕ್ಷರ ವಿದ್ಯಾವಿಹಾರ ಮಾಡರ್ನ್ ಸ್ಕೂಲ್ ಮತ್ತು ಪಿಯು ಕಾಲೇಜಿನ 9ನೇ ವಾರ್ಷಿಕೋತ್ಸವ. ಶ್ರೀ ವೈಷ್ಣವಿ ಶಿಕ್ಷಣ ಸಂಸ್ಥೆಯ ಈ ಶಾಲೆಯಲ್ಲಿ ದಶಾವತಾರ ಥೀಮ್ ನಡಿ ಅದ್ಧೂರಿಯಾಗಿ ಆಚರಣೆ ಮಾಡಿದ್ರು. ಆವರಣದ ತುಂಬೆಲ್ಲ ಲೈಟಿಂಗ್ಸ್ಗಳು ಜಗಮಗಿಸುತ್ತಿತ್ತು. ವಿದ್ಯಾದೇವತೆ ಸರಸ್ವತಿ ದೇವಿಯೇ ಎಲ್ಲರನ್ನೂ ಸ್ವಾಗತಿಸಿದ್ಲು. ವಾರ್ಷಿಕ ವರದಿ, ವಿದ್ಯಾರ್ಥಿಗಳ ಅವಾರ್ಡ್ ಫಂಕ್ಷನ್ ಜೋರಾಗಿತ್ತು. ನರ್ಸರಿಯಿಂದ ಹಿಡಿದು ಎಲ್ಲ ತರಗತಿ ಮಕ್ಕಳಿಗೂ ಪ್ರತ್ಯೇಕವಾಗಿ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ನೀಡಲಾಯಿತು. ಸಚಿವ ಆರ್.ಬಿ. ತಿಮ್ಮಾಪುರ್, ಶಿರೋಳದ ಶಂಕರಾರೂಢ ಸ್ವಾಮೀಜಿಯವರು ಮುದ್ದು ಮಕ್ಕಳಿಗೆ ಪದಕ ಪ್ರದಾನ ಟ್ರೋಫಿ ನೀಡಿದ್ರು. ರಾಮದುರ್ಗದ ಬೃಂದಾರಣ್ಯ ಗುರುಕುಲದ ಸಂಸ್ಥಾಪಕ ವಾಸುದೇವ ಸುತಾದಾಸ್ ಅವರು ದಶಾವತಾರ ಮಹತ್ವ ಹೇಳಿದ್ರು. ಸಚಿವರು ಶುಭ ಕೋರಿದ್ರು. ಒಂದು ದಿವಸದಲ್ಲಿ 1 ತಾಸಿನ ಮಕ್ಕಳಿಗೆ ಮೀಸಲಿಡಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಬೇಡ, ಒಂದು ಅರ್ಧ ತಾಸಾದರೂ ಮಕ್ಕಳ ಜೊತೆ ಕೂತ್ಕೊಂಡು ಓದ್ತಿದ್ದಿಲ್ಲಪ್ಪ, ಓದೋತ್ತಾಳೆ ಅವ್ರ ಜೊತೆ ಕೂತ್ಕೊಂಡ್ರೆ ಆ ಮಕ್ಕಳ ಬದುಕು ಚೆನ್ನಾಗಾಗ್ತದೆ. ನಾವೆಲ್ಲ ನೋಡಿ ಇವತ್ತಿಷ್ಟ ದೊಡ್ಡ ಬಿಲ್ಡಿಂಗ್ದಲ್ಲಿ ನೀವು ಶಾಲೆ ಕಲಿತಾ ಇದ್ದೀರಿ. ನೀವು ಎಷ್ಟು ಪುಣ್ಯ ಮಾಡಿ ಬಂದಿದ್ದೀರಿ. ನಿಮ್ಮ ತಾಯಿ ತಂದೆ ಖರ್ಚು ಮಾಡಿ ಮಕ್ಕಳಿಗೆ ಇಷ್ಟೆಲ್ಲ ಅವಕಾಶ ಮಾಡಬೇಕಂತೇಳಿ, ನನ್ನ ಮಗ ಏನೇನೋ ಆಗಬೇಕಂತೇಳಿ ಎಲ್ಲ ಮಾಸ್ತರ್ಗಳ ಮೇಲೆ ಹಾಕಿ ನೀವು ಮನ್ಯಾಗ ಕೂತೀರಿ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಅಕ್ಷರ ಅಚೀವರ್ಸ್ ಅವಾರ್ಡ್ ನೀಡಲಾಯಿತು. ಇದರಲ್ಲಿ ಕೃಷಿ ಕ್ಷೇತ್ರದ ಮಹಾಲಿಂಗಪ್ಪ ಇಟ್ನಾಳ್, ಮಾಧ್ಯಮ ಕ್ಷೇತ್ರದಲ್ಲಿ ರನ್ ಟಿವಿ ಸಂಸ್ಥಾಪಕ ವ್ಯವಸ್ಥಾಪಕ ಚಂದ್ರಶೇಖರ್ ಪಮ್ಮಾರ್, ಸಾಮಾಜಿಕ ಕಾರ್ಯದಲ್ಲಿ ಚನ್ನಬಸ್ಸು ಹುರಕಡ್ಲಿ, ಕ್ರೀಡಾಪಟು ರವಿ ಬಿದರಿ, ಎಂಟರ್ಪ್ರಿನರ್ ಚಂದ್ರಶೇಖರ್ ಹಳ್ಳಿಕೇರಿ, ಶಿಕ್ಷಣದಲ್ಲಿ ಗುರು ಮಠಪತಿ, ಕೆಬಿಸಿಯಲ್ಲಿ ಗೆದ್ದ ರಂಜಾನ್ ಫಿರಾಜಾದೆ ಅವರಿಗೆ ಈ ಅವಾರ್ಡ್ ನೀಡಿ ಗೌರವಿಸಿದ್ರು. ಇವತ್ತು ನಮ್ಮ ಶಾಲೆಯಲ್ಲಿ ದಶಾವತಾರ ಎಂಬ ಥೀಮಿನಡಿಯಲ್ಲಿ ಶಾಲೆಯ ಆನ್ಯುವಲ್ ಗ್ಯಾದರಿಂಗ್ ಅನ್ನು ಕಂಡಕ್ಟ್ ಮಾಡಿದ್ದೇವೆ. ಇದು ನಮ್ಮ ಶಾಲೆಯ 9ನೇ ಗ್ಯಾದರಿಂಗ್ ಆಗಿರೋದರಿಂದ ಇದರ ವಿಶೇಷತೆಯನ್ನು ಆಚರಿಸುತ್ತಿದ್ದೇವೆ. ಈ ಶಾಲೆಯಲ್ಲಿ 2023-24ನೇ ಸಾಲಿನಿಂದ CBSE ಪ್ರಾರಂಭವಾಗಿದೆ. 2024-25ರಿಂದ PUC ಸೈನ್ಸ್ ಮತ್ತು ಕಾಮರ್ಸ್ ಸೆಕ್ಷನ್ ಶುರುವಾಗಿದೆ. ಈ 2025-26ರಿಂದ ಈ ಶಾಲೆಯಲ್ಲಿ ವಸತಿ ಸಹಿತ ರೆಸಿಡೆನ್ಷಿಯಲ್ ಕಾಲೇಜ್ ಮತ್ತು ಸ್ಕೂಲನ್ನು ಸ್ಥಾಪಿಸುತ್ತಿದ್ದೇವೆ. ಮಹಾಲಿಂಗಪುರದಲ್ಲಿ ಉನ್ನತ ಶಿಕ್ಷಣ ಅಭ್ಯಾಸ ಕೊಡಲಿಕ್ಕೆ ತುಂಬ ಪ್ರಯತ್ನ ಮಾಡಿ ಆ ನಿಟ್ಟಿನಲ್ಲಿ CBSE ಸ್ಕೂಲನ್ನು ಆರಂಭಿಸಿ ಅದರೊಟ್ಟಿಗೆ ಈ ವರ್ಷದಿಂದ 2024-25ರಿಂದ ವಿಜ್ಞಾನ ವಿಭಾಗ ಮತ್ತು ಕಾಮರ್ಸ್ ವಿಭಾಗಕ್ಕೆ ಹೊಸ ಕಾಲೇಜನ್ನು ಆರಂಭಿಸಿ ಈ ಅಕ್ಕಪಕ್ಕದ ಎಲ್ಲ ಹಳ್ಳಿ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಅತ್ಯುತ್ತಮ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಈಗ ಸೈನ್ಸ್ನಲ್ಲಿ ಮತ್ತು ಕಾಮರ್ಸಲ್ಲಿ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಬೇಕೆಂದು ಅವರಿಗೆ ಸಬ್ಜೆಕ್ಟಿವ್ ಮತ್ತು ಅಬ್ಜೆಕ್ಟಿವ್ ಕ್ಲಾಸ್ನಲ್ಲಿ ದಿನನಿತ್ಯ ಕೋಚ್ಗಳು ಕೊಡುವ ಮೂಲಕ ಪಕ್ಕದ ಎಲ್ಲ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜುಗಳಿಗೂ ಸಹ ನೀಟ್, JEE, KCT ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ. ಬಳಿಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಗಣಪತಿ ಹಾಡಿಗೆ ಹೆಜ್ಜೆ ಹಾಕಿ ದೇವರ ಭಕ್ತಿ ಮೆರೆದ್ರು. ಉಗ್ರ ನರಸಿಂಹನ ಅವತಾರವಂತೂ ನೋಡುಗರಲ್ಲಿ ರೋಮಾಂಚನ ಉಂಟು ಮಾಡಿತು.
ನಾನು ನಿನಗೆ ನೀನ್ಯಾರೆಂದು ಕೇಳಿದೆ. ಕಷ್ಟಗಳನ್ನ ತೊಳೆಯೋ ಗಣಪತಿ, ಗಣಗಣಪತಿ ಅಲ್ವಾ ಗಣಪತಿ. ಹಿರಣ್ಯಕಶ್ಯಪು ನಾಟಕ ಪ್ರದರ್ಶನ, ಬ್ರಹ್ಮ, ಸರಸ್ವತಿ, ಕೃಷ್ಣನ ವೇಷದಲ್ಲಿ ವಿದ್ಯಾರ್ಥಿಗಳು ಅಭಿನಯಿಸಿದ್ರು. ಚಿಕ್ಕವರಿಂದ ಹಿಡಿದು ದೊಡ್ಡ ಮಕ್ಕಳ ತನಕ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡಿದ್ರು. ತೇರದಾಳ ಶಾಸಕ ಸಿದ್ದು ಸವದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸಂಸ್ಥೆಯ ಮುಖ್ಯಸ್ಥರಾದ ಪ್ರಕಾಶ್ ಮೇತ್ರಿ, ತೇಜಸ್ವಿತಾ ಮೇತ್ರಿ ಹಾಗೂ ಶಾಲೆಯ ಪ್ರಾಂಶುಪಾಲ ಶರಣಪ್ಪ ಅಂಗಡಿ, ಗಣ್ಯರಾದ ಎಆರ್ ಬೆಳಗಳಿ ಸೇರಿದಂತೆ ಅನೇಕರು ಕಾರ್ಯಕ್ರಮದ ಸಂಭ್ರಮ ಕಣ್ತುಂಬಿಕೊಂಡ್ರು. ಯಾವ ಮನುಷ್ಯ, ಕ್ರಿಮಿ, ಪಕ್ಷಿ, ಪ್ರಾಣಿಯಿಂದಲೂ ನನಗೆ ಸಾವು ಬರದು. ರನ್ ಟಿವಿ ನ್ಯೂಸ್, ಮಹಲಿಂಗಪುರ. ಮುಧೋಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ಜ್. ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ. ಚಿಕನ್, ತಂದೂರಿ, ಫಿಶ್, ವೆಜ್ ಸ್ನಾಕ್ಸ್ಗಳ ಆಗರವೇ ಇಲ್ಲಿದೆ. ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನ ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು. ಬೃಹತ್ ಆಸನಗಳ ವ್ಯವಸ್ಥೆ, ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ. ಕಲರ್ಫುಲ್ ಆವರಣ ಗ್ರಾಹಕರ ಮನ ಸೆಳೆಯುತ್ತೆ. A1 ಲಾಡ್ಜಿಂಗ್ ನಲ್ಲಿ ಟಿವಿ, ಫೋನ್, ಸೇಫ್ ಲಾಕರ್, ಸೋಫಾ, ಬೃಹತ್ ಬೆಡ್ಗಳಿರುವ, ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ. ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ A1 ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.